ಸರ್ ನನಗೆ ಇವಾಗ ಇವ್ರು ಮಾಹಿತಿ ಹೇಳ್ತಾ ಇರೋದು ಸುಮಾರು 2530 ಜನ ಈ ತರ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸುಮಾರು ನನ್ನ ಪ್ರಕಾರ ಅಂದ್ರೆ 300-400 ಕೋಟಿ ಅಷ್ಟು ಕಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಒಬ್ರು 5 ಲಕ್ಷ 10 ಲಕ್ಷ 20 ಲಕ್ಷ ಹಾಕಿರೋರು ಇದ್ದಾರೆ. ಈ ತರ ತುಂಬಾ ಜನ ಇದ್ದಾರೆ. ತುಂಬಾ ಹೆವಿ ಅಮೌಂಟ್ ಅವ್ರ ಕಡೆ ಸೇರಿದೆ ಸರ್. ನಮ್ಮ ಹೆಸರು ಲಕ್ಷ್ಮಣ್ ಅಂತ. ನಾವೇನು ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ಕಾಳಿಕಾದೇವಿ ಎಂಟರ್ಪ್ರೈಸಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರಿ. ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಮತ್ತೆ ನಾನು ನಮ್ಮ ವೈಫ್ ಎಲ್ಲ ನೋಡ್ಬಿಟ್ಟು ಇದು ಸರಿ ಆಯ್ತು ಮಾತಾಡ್ಕೊಬರೋಣ ಅಂತ ಹೋಗ್ಬಿಟ್ಟು ಕಾಳಿಕಾದೇವಿ ಎಂಟರ್ಪ್ರೈಸ್ ಹೋಗಿದ್ರಿ. ಅಲ್ಲಿ ಹೋದಾಗ ರಮ್ಯಾ ಮೇಡಮ್ ಅಂತ ಮ್ಯಾನೇಜರ್ ಇದ್ರು. ಅವ್ರ ಹತ್ರ ಹೋಗಿ ನಾವೆಲ್ಲ ಕೇಳಿದಾಗ ಅವರೆಲ್ಲ ಡೀಟೇಲ್ ಆಗಿ ಹೇಳಿದ್ರು, ಈ ತರ ಮಾಡಬೇಕು, ಇಷ್ಟು ಅಮೌಂಟ್ ಕೊಟ್ಟರೆ ಇಷ್ಟು ನಿಮ್ಗೆ ತಿಂಗಳು ಸ್ಯಾಲ್ರಿ ಬರುತ್ತೆ, ಅದ್ರ ಜೊತೆಗೆ ನಮಗೆ ಪ್ರಾಡಕ್ಟ್ ಅಂತ ಕೊಡ್ತೀರಿ, ಅದನ್ನ ಇಷ್ಟು ದಿವಸದಲ್ಲಿ ಮಾಡಿ ಮತ್ತೆ ಅವರೇ ಬಂದು ತಗೊಂಡು ಹೋಗ್ತೀರಿ ಅಂತ ಹೇಳ್ತಾ ಇದ್ರು. 3-4 ಮಂತ್ ಇಂದ ಕರೆಕ್ಟ್ ಆಗಿ ಬಂತಾರೆ. ಇವಾಗ 1 ಮಂತ್ ಇಂದ ಏನಂತಂದ್ರೆ ಸ್ಯಾಲ್ರಿನೂ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಅದನ್ನ ಪ್ರಶ್ನೆ ಮಾಡಿದಾಗ ಇವಾಗ ಅವ್ರೇನ್ ಹೇಳ್ತಾ ಇದಾರೆ, ನಮ್ದೇನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಡಬಲ್ ಸ್ಯಾಲ್ರಿ ಆಗ್ಬಿಟ್ಟಿದೆ, ಅದಕ್ಕೆ ಅದು ರೀಫಂಡ್ ಮಾಡ್ಕೊಂಡು ಹಾಕ್ತೀನಿ ಅಂತ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಹೇಳ್ತಾರೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಡಬಲ್ ಸ್ಯಾಲ್ರಿ ಹೋಗೋರು ಅವ್ರ ಹತ್ರ ಲೆಕ್ಕ ಇರುತ್ತೆ, ಯಾರ್ಯಾರು ಸ್ಯಾಲ್ರಿ ಹೋಗಲ್ಲ ಅವ್ರದ್ದು ಸ್ಯಾಲ್ರಿ ಆಗ್ಬೋದಲ್ವಾ, ಅದು ಮಾಡ್ತಾ ಇಲ್ಲ. ಮತ್ತೆ ನಾವು ಇವ್ರು ಯಾರನ್ನ ಕೇಳೋದು ಏನಂತಂದ್ರೆ, ಅವ್ರು ಇವಾಗ ಏನಂತ ಹೆಡ್ ಆಫೀಸಲ್ಲಿ ಯಾವ್ದೋ ಚಿಕ್ಕಜಾಲ ಬೆಂಗಳೂರಲ್ಲಿ ಅಲ್ಲಿ ಯಾವ್ದು ಆಫೀಸ್ ಇದೆ ಅಲ್ಲಿ ಕೇಳಬೇಕು, ಅಲ್ಲಿ ವಿಚಾರಿಸಬೇಕು, ಆ ತರ ಈ ತರ ಅಂತ ಹೇಳ್ತಿದ್ದೆ. ಸುಮಾರು ಬಡ ಹೆಣ್ಮಕ್ಳು ಇದ್ರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 1 ಲಕ್ಷ 2 ಲಕ್ಷ 3 ಲಕ್ಷ 5 ಲಕ್ಷ ಸಾಲ ಮಾಡಿ ಮನೆಯನ್ನೆಲ್ಲ ಅಡ ಇಟ್ಟು ಈ ತರ ಎಲ್ಲ ಮಾಡಿ ತಂದು ಹಾಕಿದ್ದಾರೆ. ಬಟ್ ಇವಾಗ ಮೊದಲು ಅವ್ರು ರೆಸ್ಪಾನ್ಸ್ ಮಾಡ್ತಾ ಇರೋದಕ್ಕೂ ಇವಾಗ ರೆಸ್ಪಾನ್ಸ್ ಮಾಡ್ತಾ ಇರೋದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಇವಾಗ ಏನೇ ಕೇಳಿ ಹೆಡ್ ಆಫೀಸಲ್ಲಿ ಕೇಳಬೇಕು, ವೆಯ್ಟ್ ಮಾಡಿ, ಆ ತರ ಅಂತ ಒಂಥರ ಬೇಜವಾಬ್ದಾರದ ಉತ್ತರಗಳನ್ನು ನೀಡ್ತಾ ಇದ್ದಾರೆ. ನಾವು ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ, ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದಿರೋ ಆ ದುಡ್ಡು ನಮ್ಗೆ ಕೊಡಿಸ್ಬಿಟ್ರೆ ನಾವು ತುಂಬಾ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನೊಂದು ಏನಂತಂದ್ರೆ, ಇವಾಗ ಕೆಲವರು ನನ್ಗೆ ಬಂದಿರೋ ಮಾಹಿತಿ ತಗರ ಅವ್ರಿಗೆ ಬೇಕಾಗಿರೋಂಥವ್ರು, ಅವರು ಯಾರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಈ ತರ ದುಡ್ಡು ಹಾಕ್ಸಿ ಇದೆಲ್ಲ ಮಾಡಿ ಅವ್ರಿಗೆಲ್ಲ ರೀಫಂಡ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಮಾಹಿತಿ ಕೂಡ ಬಂದಿದೆ. ಅದು ಎಷ್ಟು ಏನು ಅಂತ ಹೇಳ್ಬಿಟ್ಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ತಿಳ್ಕೊಳ್ಬೇಕಾಗುತ್ತೆ. ಈ ಚೈನ್ ಲಿಂಕ್ ಅಂತ ಆತರ ಏನಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಇಂಡಿವಿಜುವಲ್ ಆಗಿ ಬಂದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 50,000 1 ಲಕ್ಷ 2 ಲಕ್ಷ 5 ಲಕ್ಷ ಆ ತರ ಮಾಡ್ತಾರೆ. 1 ಲಕ್ಷಕ್ಕೆ ಸುಮಾರು 21,022 ಚಿಲ್ಲರೆ ಸಮಥಿಂಗು ತಿಂಗಳು ಕೊಡ್ತಾ ಇರ್ತಾರೆ. ಅಂದ್ರೆ ಲಕ್ಷಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅವರು ಫಿಕ್ಸ್ ಮಾಡಿರ್ತಾರೆ. ಅದ್ರ ಜೊತೆ ಇನ್ನೊಂದೇನು ನಾವೆಲ್ಲ ನಂಬೋದಕ್ಕೆ ಕಾರಣ ಏನಂದ್ರೆ, ಈ ತರ ಬಾಂಡ್ ಕೊಡ್ತಾರೆ. ಈ ಬಾಂಡ್ ಎಲ್ಲ ಕೊಟ್ಟಿರೋದ್ರಿಂದ ಇದು ಒರಿಜಿನಲ್ ಇದೆ, ಗೌರ್ಮೆಂಟ್ ಕಡೆಯಿಂದ ಇದೆ, ಯಾವ್ದು ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ನಂಬಿ ಈ ತರ ಬಾಂಡು ಬಿಲ್ ಎಲ್ಲ ಕೊಟ್ಟಿರೋದ್ರಿಂದ ನಾವು ಅದನ್ನ ನಂಬಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಸರ್. ನಾನು ಮುಂದೆ ಇನ್ನೇನು ಹೇಳಿದ್ರೆ, ಈ ತರ ಯಾವುದೇ ಬಂದ್ರು ನಂಬೇಡಿ. ಯಾಕೊತ್ತಾ, ಕರ್ನಾಟಕದಲ್ಲಿ ಈ ತರ ತುಂಬಾ ನಡೀತಾ ಇದೆ, ರೀಸೆಂಟ್ ಆಗೂ ನಡೀತಾ ಇದೆ. ಈ ತರ ಯಾವ್ದು ಕಷ್ಟಪಟ್ಟು ದುಡಿಬೇಕು, ಅದರಿಂದ ನಾವು ಬದುಕಬೇಕು. ಈ ತರ ಅರ್ಧಂಬರ್ಧದ್ರಲ್ಲಿ ದುಡ್ಕೊಂಡು ತಿನ್ನೋದಂತ ಆಗಲ್ಲ. ಯಾವ್ದು ನಂಬೇಡಿ, ಯಾವ್ದು ಮಾಡಬೇಡಿ ಅಂತ ನಾನು ಈ ಮುಖಾಂತರ ತಿಳಿಸ್ತೇನೆ.